ಗೈಸ್ ಇವ್ರ ಅಕೌಂಟ್ಸ್ ಮುಗಿಸ್ಕೊಂಡ್ ಬಂದು ಕತೆ ಆದ್ರೆ ಹೊಡಿತವ್ರೆ ಗೈಸ್ ಇಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಗೈಸ್ ಇವತ್ತು ಅಕೌಂಟ್ಸ್ ಇತ್ತು ಅಂತ ಬೇಗ ರೆಡಿಯಾಗಿ ಸೀದಾ ಕಾಲೇಜ್ ಕಡೆ ಆದ್ರೆ ಹೊರಟೆ. ಗೈಸ್ ಮಾರ್ನಿಂಗ್ ಫಸ್ಟ್ ಕ್ಲಾಸ್ ಮಾಡಿದ್ರು. ಸೊ ಮುಗಿಸ್ಕೊಂಡು ಸೀದಾ ಗ್ರೌಂಡ್ ಆದ್ರೆ ಬಂದೆ. ನಮ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಬರ್ದವ್ರಂತೆ. ಒಂದ್ 4 ಕ್ವಶನ್ ಕೊಟ್ಟಿದ್ರು, ಅದ್ರಲ್ಲಿ 3 ಬರೆಯಕ್ ಹೇಳಿದ್ರು. ಗೈಸ್ ನಮ್ಗೆ ಗೊತ್ತಲ್ಲ, ನಾವು 4 ಕ್ವಶನ್ ಬರ್ದ್ಬಿಟ್ಟು ಬಂದ್ವಿ. ಇವ್ರಾದ್ರೆ ಇಲ್ಲಿ ಡಿಸ್ಕಷನ್ ಆದ್ರೆ ಮಾಡ್ತಿದ್ರು ಗೈಸ್, ಹೆಂಗ್ ಬರ್ತಿದ್ಯಾ ಹಂಗೆ ಏನು ಅಂತ. ಅದಾದ್ಮೇಲೆ ಪ್ರಜ್ವಲ್ ನ ಕೇಳಿದೆ, ಅವನು ಚೆನ್ನಾಗಿ ಬರ್ದಿದೀನಿ ಅಂತಂದ. ಇನ್ನು ಉಳಿದಿರೋ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ ಫ್ರೆಂಡ್ಸ್ ಎಲ್ಲ ಪಾರ್ಕಿಂಗ್ ಏರಿಯಾದಲ್ಲಿ ಬಂದ್ವಿ. ಕಾಲೇಜಲ್ಲಿ ಇವತ್ತು ವಾಲಿಬಾಲ್ ಕಾಂಪಿಟೇಷನ್ ಆದ್ರೆ ಇತ್ತು. ಸೊ ಹೋಗೋದಾ ಬೇಡ ಅಂತ ಇವ್ರಾದ್ರೆ ಥಿಂಕ್ ಮಾಡ್ತಿದ್ರು. ಒಂದು ಹಾಫ್ ಅನ್ ಅವರ್ ಮ್ಯಾಚ್ ಅಲ್ವಾ ನಡೆಯೋದು ವಾಲಿಬಾಲ್ ಅಂತ ವಾಲಿಬಾಲ್ ನೋಡಕಾದ್ರೆ ಬಂದ್ವಿ ನಾನು ನಮ್ ಫ್ರೆಂಡ್ಸ್ ಎಲ್ಲ. ಗೈಸ್ ಆಪೋಸಿಟ್ ಟೀಮ್ ಅಲ್ಲಿ ಆದ್ರೆ ನನ್ನ ಫ್ರೆಂಡ್ ಕವಿ ಆದ್ರೆ ಆಡ್ತಿದ್ದ. ಸೊ ಅವ್ರನ್ನ ಮೋಟಿವೇಟ್ ಮಾಡೋಣ ಅಂತ ಈ ಸೈಡ್ ಆದ್ರೆ ಬಂದೆ. ಅದಾದ್ಮೇಲೆ ಹುಡುಗಿರ್ದು ಥ್ರೋಬಾಲ್ ಮ್ಯಾಚ್ ಆದ್ರೆ ಇತ್ತು. ಅದ್ರಲ್ಲಿ ನಮ್ ಫ್ರೆಂಡ್ ಶಿಫಾನು ಪಾರ್ಟಿಸಿಪೇಟ್ ಮಾಡ್ತಿದ್ಲು. ಸೊ ಅವಳಿಗಾದ್ರೆ ಫಸ್ಟ್ ಅಲ್ಲಿ ಹೇಳ್ಬಿಟ್ಟಿದ್ದೆ, ನೀನಂತೂ ಗ್ಯಾರಂಟಿಯಾಗಿ ವಿನ್ ಆಗೋದೇ ಇಲ್ಲ ನೀನ್ ಹೋಗಿರೋ ಟೀಮು ಅಂತ. ಸೊ ಅವಳು ಹಂಗೆ ಮಾಡ್ತಾಳೆ, ಸ್ಟಿಲ್ ನಿಂತ್ಕೊಂಡ್ಬಿಟ್ಟಲ್ಲ ಬೊಂಬೆ ತರ, ಏನು ಮಾಡ್ತಾನೆ ಇಲ್ಲ. ಅಲ್ಲಿ ಪರವಾಗಿಲ್ಲ ಸ್ವಲ್ಪ ಮೋಟಿವೇಶನ್ ಕೊಡೋಣ ಅಂತ ಅಲ್ಲಿಗೆ ಹೋದ್ರೆ ಅವಳು ನನ್ ಕಡೆ ನೋಡ್ತಾನೆ ಇಲ್ಲ ಗೈಸ್. ಅವ್ರ ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ನಾನಾದ್ರೆ ಸೀದಾ ಹಾಸ್ಟೆಲ್ ಆದ್ರೆ ಬಂದ್ಬಿಟ್ಟೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.